ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ನವೀನ್ ಕುಮಾರ್. ಇವತ್ತೇನಪ್ಪ ವಿಶೇಷ ಅಂದರೆ, ನಾವು ಬೈಕ್ ಡೆಲಿವರಿ ತೊಗೊಳಕ್ಕೆ ಹೊರಟ್ವಿ. ಅಪ್ಪ ಅಮ್ಮ, ನಾನು, ನನ್ನ ಕಸಿನ್ಸ್, ಫ್ರೆಂಡ್ಸ್ ಎಲ್ಲ. ಸೊ ಒಂದು ಕಾರಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದರು. ಆ್ಯಂಡ್ ನಾನು, ನನ್ನ ಬ್ರದರ್ ಬೈಕಲ್ಲಿ ಹೋದಿಬ್ರು. ಸೊ ನಾವು BTMಯಿಂದ ವೈಟ್ ಫೀಲ್ಡ್ವರೆಗೂ ಹೋಗಬೇಕಾಗಿತ್ತು. ಅಬೌಟ್ 17 to 18 ಕಿಲೋಮೀಟರ್. ತುಂಬ ಟ್ರಾಫಿಕ್ ಇತ್ತು. ಸೊ ಹೋಗ್ತಾ ನಾನು ಇವತ್ತು ಫುಲ್ ಎಕ್ಸೈಟ್ ಆಗಿದ್ದೆ. ಹೊಸ ಬೈಕು ಡೆಲಿವರಿ ತೊಗೋತಾ ಇರೋದ್ರಿಂದ. ಸೊ ಹಾಗೆ ಆನ್ ದ ವೇ ಹೋಗ್ತಾ ಒಂದು ರೇಂಜ್ ರೋವರ್ ಕಾಣಿಸ್ತು ರೋಡಲ್ಲಿ. ಸಖತ್ತಾಗಿತ್ತು, ಬ್ಲ್ಯಾಕ್ ಕಲರು. ನೋಡಿ ಹೇಗಿದೆ ಅಂತ. ಹಾಗೆ ಕಾರ್ ನೋಡ್ಕೊಂಡು ಮುಂದೆ ಬಂದರೆ ಒಂದು ಆಂಜನೇಯ ಮತ್ತು ಜಗನ್ನಾಥಪುರಿ ದೇವ್ರ ದರ್ಶನ ಆಯಿತು. ಕೈ ಮುಕ್ಕೊಂಡು ಹಾಗೆ ಕಂಟಿನ್ಯೂ ಮಾಡಿದ್ವಿ ಟ್ರಾಫಿಕಲ್ಲಿ. ತುಂಬ ಟ್ರಾಫಿಕ್ ಇತ್ತು. ಆದಷ್ಟು ಟ್ರೈ ಮಾಡಿದ್ವಿ ಅವಾಯ್ಡ್ ಮಾಡೋದಕ್ಕೆ. ಬಟ್ ಟ್ರಾಫಿಕ್ ಇದ್ದೇ ಗೊತ್ತಲ್ಲ, ಬೆಂಗಳೂರು ಟ್ರಾಫಿಕ್ ಇದ್ದೇ ಇರುತ್ತೆ. ಸೊ ಆಲ್ಮೋಸ್ಟ್ ಹೋದ್ವಿ, 1 hour ಅಪ್ರಾಕ್ಸಿಮೇಟ್ಲಿ ಆಯಿತು ಹೋಗೋಷ್ಟೊತ್ತಿಗೆ. 9:30 ನಾವು ಪ್ಲ್ಯಾನ್ ಮಾಡಿದ್ದು ಡೆಲಿವರಿ 10:15 ಅಷ್ಟೊತ್ತಿಗೆ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಸೊ 9:45 9:30 ಅಷ್ಟೊತ್ತು ರೀಚ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. 8:30 ಹೊರಟ್ವಿ. ಸೊ ಆ್ಯಸ್ ಪರ್ ದ ಪ್ಲ್ಯಾನ್ ರೀಚ್ ಆದ್ವಿ ಶೋರೂಮ್ಗೆ. ಸೊ ಹಿಯರ್ ವಿ ಗೋ. ಈ ಬೈಕ್ ನನಗೆ ಇವಾಗ ಸಿಕ್ಕಿರೋದಕ್ಕೆ ಒಂದು ಸ್ಟೋರಿನೇ ನಡೀತಿಂದೆ. ಸೊ ಬೇಸಿಕ್ಲಿ ಏನಾಗಿತ್ತು, ಐ ಹ್ಯಾವ್ ಬುಕ್ಡ್ ಇನ್ ಅನದರ್ ಶೋರೂಮ್. ಅಲ್ಲಿ ಏನಾಗಿತ್ತು ಅಂದರೆ ಸ್ಟಾಕ್ ಅಲಾಟ್ ಆಗಲಿಲ್ಲ, ನನಗೆ ಸ್ಟಾಕ್ ಅಲೋಕೇಟ್ ಆಗಿರಲಿಲ್ಲ. ಆ್ಯಂಡ್ ಡೆಲಿವರಿ ಡಿಲೇ ಆಗುತ್ತೆ ಅಂದರು. ಬಟ್ ಬೈ ಲಕ್ ನನಗೆ ಈ ಶೋರೂಮಲ್ಲಿ ಒಂದು ಸ್ಟಾಕ್ ಇತ್ತು. ಬಿಕಾಸ್ ಸಮ್ವನ್ ಎಲ್ಸ್ ಹ್ಯಾಡ್ ಆರ್ಡರ್ಡ್ ಆ್ಯಂಡ್ ಹಿ ಡಿಡ್ಂಟ್ ಟೇಕ್ ಡೆಲಿವರಿ ಅಂತ. ಸೊ ಡ್ಯೂ ಟು ವಿಚ್ ಐ ಹ್ಯಾಡ್ ಆಪ್ಷನ್ ಟು ಬೈ ದಿಸ್ ಬೈಕ್. ಸೊ ಐ ವೆಂಟ್ ವಿತ್ ಇಟ್. ಆ ಥರ ಆಯಿತು. ಸೊ ಅದಕ್ಕೆ ನನಗೆ ಆಲ್ಮೋಸ್ಟ್ ಇಮಿಡಿಯೇಟ್ಲಿ ಡೆಲಿವರಿ ಸಿಕ್ತು. ಬಟ್ ವೆಯ್ಟಿಂಗ್ ಪೀರಿಯಡ್ ನೌ ಡೇಸ್ ಇಟ್ಸ್ ಅಬೌಟ್ 2 to 3 months ಅಂತೆ. ಸೊ ಎಲ್ಲ ರೆಡಿ ಆಗಿತ್ತು, ಎಲ್ಲ ರೆಡಿ ಇದ್ದಿದ್ದರಿಂದ ನಾನು ಇಮಿಡಿಯೇಟ್ ಡೆಲಿವರಿ ತೊಗೊಂಡೆ. ದಿಸ್ ಈಸ್ ಹೌ ಇಟ್ ವಾಸ್. ಐ ವಾಸ್ ಸೋ ಎಕ್ಸೈಟೆಡ್ ದಟ್ ಡೇ. ಸೊ ನಾನು August 21st 2025 ಬೈಕ್ ಡೆಲಿವರಿ ತೊಗೊಂಡಿದ್ದು. ಏನಂದರೆ ಇವತ್ತು ನನಗೆ ತುಂಬ ಇಂಪಾರ್ಟೆಂಟ್ ಡೇ. ಯಾಕಂದರೆ ನನ್ನ ಫ್ಯಾಮಿಲಿನಲ್ಲಿ ನನ್ನ ಸಿಸ್ಟರ್ ಬರ್ತಡೇ ಅವತ್ತು. ಆ್ಯಂಡ್ ಆಲ್ಸೋ ನನ್ನ ಕಾರ್ ಕೂಡ ಇದೇ ದಿನ ಡೆಲಿವರಿ ತೊಗೊಂಡಿದ್ದೆ, ಅಬೌಟ್ 2 years ಬ್ಯಾಕ್, 2023ನಲ್ಲಿ. ಆ್ಯಂಡ್ ಈ ಹೊಸ ಬೈಕ್ ಕೂಡ ನಾನು ಅದೇ ಡೇನೇ ಪ್ಲ್ಯಾನ್ ಮಾಡಿ ಡೆಲಿವರಿ ತೊಗೊಂಡೆ. ಸೊ ಇದು ನನ್ನ ತಂಗಿ ಬರ್ತಡೇ ಆಗಿರೋದ್ರಿಂದ ಅವತ್ತೇ ಅವಳು ಡೆಲಿವರಿ ತೊಗೊಂಡು ಅವಳ ಕೈಯಲ್ಲೇ ಪೂಜೆ ಮಾಡಿಸಿ ಗಾಡಿನ ಮೂವ್ ಮಾಡಿದ್ದು. ಸೊ ಗಾಡಿ ಪೂಜೆ ಎಲ್ಲ ಮಾಡಿದ್ವಿ ಆರಾಮಾಗಿ, ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಪೂಜೆ ಮಾಡಿ ಗಾಡಿನ ಆನ್ ಮಾಡಿಸಿ ತಂಗಿ ಕೈಯಲ್ಲಿ. ಆ್ಯಂಡ್ ನಾನು ಗಾಡಿ ಮೂವ್ ಮಾಡಿದೆ. ಆದಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲ ಸ್ವಲ್ಪ ಫೋಟೋಶೂಟ್ ಎಲ್ಲ ಆಯಿತು ಈ ಥರ. ಆ್ಯಂಡ್ ಎಲ್ಲ ಬಂದಿದ್ದವ್ರ ಜೊತೆ ಫೋಟೋಶೂಟ್ ಮಾಡಿ ಗಾಡಿ ಮೂವ್ ಮಾಡಿ ಎತ್ಕೊಂಡು ಬಂದೆ. ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಇದೆಲ್ಲ ಆಯಿತು, ಎತ್ಕೊಂಡು ಹೋದೆ ಮನೆಗೆ. ಕಹಾನಿ ಮೇ ಟ್ವಿಸ್ಟ್ ಏನಂತಂದರೆ, ನೀವು ಟೈಟಲಲ್ಲಿ ನೋಡಿರ್ಬೋದು, ಗೆಸ್ ದ ನೇಮ್ ಅಂತ ಹಾಕಿದ್ದೀನಿ. ಸೊ ನೀವೇನಾದರೂ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಿದ್ರೆ ಯು ವಿಲ್ ನೋ ದಟ್ ಐ ಡಿಸೈಡೆಡ್ ಟು ಗೋ ವಿತ್ ದ ನೇಮ್ ಗ್ಲೇಸಿ. ಓಕೆ, ಸೊ ಇಟ್ ಈಸ್ ಸಪೋಸ್ ಟು ಬಿ ಶಾರ್ಟ್ ಫಾರ್ಮ್ ಆಫ್ ಗ್ಲೇಷಿಯರ್, which like the bike looks like a glacier because it's huge and also it's white and it kind of goes with it. But ಏನಂತಂದರೆ there were multiple options out of it and my mom knew about these options. ಸೊ ನಾನು ಬೈಕ್ ಎತ್ಕೊಂಡು ಹೋದೆ ಮನೆಗೆ ಹೋಗ್ತಾ ಲಾಸ್ಟಲ್ಲಿ ನೆಕ್ಸ್ಟ್ ಡೇ ಐ ವೆಂಟ್ ಟು ಡ್ರಾಪ್ ಹರ್ ಟು ಕನಕಪುರ ಇನ್ ದಿಸ್ ಬೈಕ್ ಓನ್ಲಿ. ಆಲ್ಸೋ ಅಲ್ಲಿಗೆ ಹೋಗಿ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಹತ್ರ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರಬೇಕಾಗಿತ್ತು. ಅದಕ್ಕೆ ಹೋದರೆ ಮೈ ಮಾಮ್ ಡ್ರಾಪ್ಡ್ ನ್ಯೂಸ್ ಅನ್ನೋದಕ್ಕಿಂತ ಒಂದು ಬಾಂಬ್ ಥರ. ಯಾಕಂದರೆ ಏನಾಯಿತು, ಶಿ ಸೆಡ್ ಕಿ ಐರಾವತ ಇಸ್ ಗುಡ್, ನಾಟ್ ಗ್ಲೇಸಿ.
ಸೊ ಕೀಪ್ ದ ನೇಮ್ ಆ್ಯಸ್ ಐರಾವತ. ಸೊ ಮದರ್ ಹೇಳಿದ್ಮೇಲೆ ಕೇಳಲೇಬೇಕಲ್ಲ. ಸೊ ಐ ಡಿಸೈಡೆಡ್ ಟು ಗೋ ವಿತ್ ಅ ನೇಮ್ ಐರಾವತ. ಸೊ ಇದು ನನ್ನ ಐರಾವತ. ಇಲ್ಲಿ ಶಿವನಹಳ್ಳಿ ವೀರಭದ್ರೇಶ್ವರ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು, ಮನೆ ದೇವ್ರು ನಮ್ಮದು, ಸೊ ಪೂಜೆ ಮಾಡಿಸ್ಕೊಂಡು ನಾನು ರಿಟರ್ನು ಬಂದೆ. ಸೊ ಕನಕಪುರದಿಂದ ರಿಟರ್ನ್ ಹೊರಟೆ ನೈಟು. ಬರ್ತಾ ಇದ್ದಾಗ ಮಳೆ ಸಿಕ್ತು. ಮಳೆ ಆಗ್ತಾಯಿತ್ತು ಸೋಮನಹಳ್ಳಿ ಹತ್ರ. ಸೊ ಮಳೆಯಲ್ಲಿ ಸೈಡಿಗೆ ಸ್ವಲ್ಪ ಹೊತ್ತು ನಿಂತಿದ್ದು, ಮಳೆ ನಿಂತ ಮೇಲೆ ಹೊರಟು ಬಂದೆ. ಸೊ ದಿಸ್ ಈಸ್ ಹೌ ಇಟ್ ವಾಸ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please don't forget to subscribe to my YouTube channel, Soul on Throttle. Also follow me on Instagram, The Short Rider. Thank you all for watching.